ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಮೇಕಪ್ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀವಿ. ಬಟ್ ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ, ನಿಮಗೇನು ನಾನು ಹೇಳ್ಕೊಡಕ್ಕಾಗಲ್ಲ. ಬಟ್ ಟುಡೇ ವಿತ್ ಮೀ ಐ ಹ್ಯಾವ್ ಅ ವೆರಿ ಗುಡ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ಹಾಯ್, ಇವರು ಸೌಮ್ಯ ಗೌಡ ಅಂತ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಅಂಡ್ ಫಾರ್ ಹೇರ್ ಸ್ಟೈಲ್ ವಿ ಹ್ಯಾವ್ ಪೂರ್ಣಿಮಾ. ಅವರು ಸಕ್ಕತ್ತಾಗಿ ಹೇರ್ ಸ್ಟೈಲ್ ಮಾಡ್ತಾರೆ. ಎಸ್, ಓಕೆ, ಇವಾಗ ಫುಲ್ ಕ್ಲೀನ್ ಮಾಡಾಯ್ತು. ವಾಟ್ ಆರ್ ವಿ ಸ್ಟಾರ್ಟಿಂಗ್ ವಿತ್? Okay, now we are applying moisturizer. I'm using Universe's moisturizer. ಅದ್ಯಾವುದೋ ಮಾಯ್ಚರೈಸರ್ ನೋಡ್ಕೊಳ್ಳಿ. ನಾನು ಯೂಸ್ ಮಾಡ್ತಿದ್ದೀನಿ ಮ್ಯಾಟ್ ಪ್ರೆಪ್ ಪ್ರೈಮರ್. ಪ್ರೈಮರ್ ಯಾಕೆ ಹಚ್ಚೋದು? ಪ್ರೈಮರ್ ಲೈಕ್ ನಿಮ್ಗೆ ಏನಾದರೂ ಪೋರ್ಸ್ ಇದ್ರೆ, ಓಕೆ, ನಿಮಗೆ ಐ ಶ್ಯಾಡೋ ಚೆನ್ನಾಗಿ ಬರಬೇಕು ಅಂತ ಅಂದರೆ, ಸೊ ಇವಾಗ ಐ ಶ್ಯಾಡೋ ಹಾಕಿದಾಗ ಲೈಕ್ ಏನಾಗುತ್ತೆ, ಐಸಲ್ಲೆಲ್ಲ ಬಂದ್ಬಿಟ್ಟು ಕೇಕಿ ಆಗುತ್ತೆ. ಸೊ ನಾವು ಕ್ಲೀನಾಗಿ ಪ್ರೈಮರ್ ಹಾಕಿ, ಸೊ ಅದನ್ನು ಪೌಡರಿನ ಕವರಿಂಗ್ ಮಾಡಿ ದೆನ್ ಐ ಶ್ಯಾಡೋ ಮಾಡೋದ್ರಿಂದ ಸೊ ನಿಮಗೆ ಕೇಕಿ ಆಗಲ್ಲ, ಆ್ಯಸ್ ವೆಲ್ ಆಸ್ ಕ್ಲೀನ್ ಲುಕ್ ಆಗುತ್ತೆ. Pure Bleach Concealer from Elegant. ನಾನಿಲ್ಲಿ ಕನ್ಸೀಲ್ ಮಾಡಾದ್ಮೇಲೆ ಪೌಡರಿಂದ ಲಾಕ್ ಮಾಡಿದ್ದೀನಿ. ಇಲ್ಲಿ ನಾನು ಲಾರಾ ಮರ್ಸಿಯರ್ ಪೌಡರ್ನ ಯೂಸ್ ಮಾಡಿದೆ. ಓಕೆನಾ? ಫಾರ್ ಹೈ ಶ್ಯಾಡೋ ಐ ಆಮ್ ಯೂಸಿಂಗ್ Empower ಫ್ರಮ್ Huda Beauty. I'm taking first transition color, this one, Power, this Power. Transition color ಯಾವಾಗಲೂ ಕ್ರೀಸ್ ಏರಿಯಾ ಅಬೋವ್ ಅಪ್ಲೈ ಮಾಡಬೇಕು, ಬಿಲೋ ಕ್ರೀಸ್ ಅಪ್ಲೈ ಮಾಡಬಾರ್ದು. ಟ್ರಾನ್ಸಿಷನ್ ಕಲರ್ ಯಾವಾಗಲೂ ಲೈಕ್ ತುಂಬ ಲೈಟ್ ಕಲರ್ ಇರಬೇಕು. ನಾನಿಲ್ಲಿ ನೋಡಿ ಲೈಕ್ ಇನ್ನರ್ ಕಾರ್ನರಿಂದ ನಾನು ಔಟರ್ ಕಾರ್ನರ್ಗೆ ಬ್ಲೆಂಡ್ ಮಾಡ್ತಿದ್ದೆ. ಸೊ ನಾನು ಬಿಲೋ ಕ್ರೀಸ್ ಹೋಗ್ತಿಲ್ಲ, ಲೈಕ್ ಅಬೋ ಕ್ರೀಸಲ್ಲಿ ಮಾತ್ರ ನಾನು ಬ್ಲೆಂಡ್ ಮಾಡ್ತಿದ್ದೆ. ನೆಕ್ಸ್ಟ್ ಐ ಶ್ಯಾಡೋ ಐ ಆಮ್ ಟೇಕಿಂಗ್ Legacy. ಇಟ್ ಈಸ್ ಲೈಕ್ ಮೀಡಿಯಮ್ ಬ್ರೌನ್. ಈ ಐ ಶ್ಯಾಡೋನ ನಾನು ಓನ್ಲಿ ಲೈಕ್ ಔಟರ್ ಕಾರ್ನರ್ ಮಾತ್ರನೇ ಬ್ಲೆಂಡ್ ಮಾಡ್ತಿದ್ದೀನಿ, ಬಿಕಾಸ್ ನಾನು ಲಿಟಲ್ ಬಿಟ್ ಲೈಕ್ ಸ್ಮೋಕಿ ಐ ಮಾಡ್ತಿದ್ದೀನಿ. ಸೊ ಓನ್ಲಿ ಫಾರ್ ಔಟರ್ ಕಾರ್ನರ್. ಇದು ನೀವು ಲೈಕ್ ಕರೆಕ್ಟ್ ಈ ಥರ ವಿ ಶೇಪಲ್ಲಿ ಬ್ಲೆಂಡ್ ಮಾಡಬೇಕು. ಈ ಕಲರ್ ಏನಿದೆ ಇದು ಲೈಕ್ ಡಾರ್ಕರ್ ಕಲರ್ ಇರುತ್ತೆ. ಇದು ಅಬೋವ್ ಕ್ರೀಸ್ ಹೋಗಬಾರ್ದು, ಓನ್ಲಿ ಕ್ರೀಸ್ ಈ ಲೈನ್ ಇದೆಯಲ್ಲ ಆ ಕ್ರೀಸಲ್ಲಿ ಮಾತ್ರನೇ ಬ್ಲೆಂಡ್ ಆಗಬೇಕು. ಲೈಕ್ ಲ್ಯಾಶ್ ಲೈನ್ ಕವರ್ ಮಾಡ್ತಿದ್ದೀನಿ. ಇದಕ್ಕೆ ನಾನು ಬಸ್ ಬಿ ಪರ್ಫೆಕ್ಟ್ ಕಾರ್ನಿವಲ್ ಪ್ಯಾಲೆಟ್ ಇಂದ ಇನ್ಸ್ಟಿಟ್ಯೂಷನ್ ಆಸ್ ವೆಲ್ ಆಸ್ ಲೈಟ್ಸ್ ಔಟ್ ಇವೆರಡು ಕಲರ್ನ ನಾನು ಯೂಸ್ ಮಾಡ್ತಿದ್ದೀನಿ. ಓಕೆ, ಟೇಕ್ ಒನ್ ಸ್ಟ್ರೋಕ್ ದಿಸ್ ಆ್ಯಂಡ್ ಒನ್ ಸ್ಟ್ರೋಕ್ ದಿಸ್. ಇದು ಲ್ಯಾಶ್ ಲೈನ್. ಸೊ ಬ್ರಷ್ನ ಯಾವಾಗಲೂ ಫ್ಲಾಟ್ ಇಟ್ಕೊಳ್ಳಿ ಆ್ಯಂಡ್ ಐಬ್ರೋ ಹೋಲ್ಡ್ ಮಾಡಿಬಿಟ್ಟು ಓನ್ಲಿ ಫಾರ್ ದ ಲ್ಯಾಶ್ ಲೈನ್ ನಾನಿಲ್ಲಿ ಅಪ್ಲೈ ಮಾಡ್ತೀನಿ ಫ್ರಮ್ ಇನ್ನರ್ ಕಾರ್ನರ್ ಟು ಔಟರ್ ಕಾರ್ನರ್. ಓಕೆ, ಹೈ ಮೇಕಪ್ ಆದಮೇಲೆ
ಒಂದ್ಸತಿ ಲೈಕ್ ವೆಟ್ ಟಿಶ್ಯೂಸಿಂದ ಕಂಪ್ಲೀಟ್ ಫೇಸ್ನ ವೈಟ್ ಮಾಡಿ ಬಿಕಾಸ್ ಐ ಶ್ಯಾಡೋ ಎಲ್ಲ ಫಾಲ್ ಆಗಿರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಒಂದ್ಸತಿ ವೈಟ್ ಮಾಡ್ಕೊಳ್ಳಿ. ಐ ಆಮ್ ಯೂಸಿಂಗ್ ಸ್ಟ್ರೋಕ್ ಕ್ರೀಮ್ ಫ್ರಮ್ ಮ್ಯಾಕ್. ಸ್ಟ್ರೋಕ್ ಕ್ರೀಮ್ನ ಯಾವತ್ತು ಲೈಕ್ ರಬ್ ಮಾಡಬಾರ್ದು, ಲೈಕ್ ಸರ್ಫೇಸ್ ಥರ ಅಪ್ಲೈ ಮಾಡಬೇಕು. ಓಕೆ, ಇಲ್ಲಿ ನಾನು ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ. ಸೊ ಇವ್ರ ಸ್ಕಿನ್ ಟೋನ್ಗೆ ಐ ಆಮ್ ಯೂಸಿಂಗ್ ಪೀಚ್ ಕರೆಕ್ಟರ್ ಫ್ರಮ್ ಎಲೆಗಲ್. ಲೈಕ್ ಕರೆಕ್ಟರ್ನ ಎಲ್ಲೆಲ್ಲಿ ಲೈಕ್ ಅನ್ಈವನ್ ಇರುತ್ತೆ ಸ್ಕಿನ್ನು ಅಲ್ಲಿ ಮಾತ್ರ ಅಪ್ಲೈ ಮಾಡ್ಬೋದು, ಲೈಕ್ ಅಂಡರ್ ಐಸ್ ಆ್ಯಂಡ್ ಅರೌಂಡ್ ಮೌತ್ ಏರಿಯಾಸ್. ಕರೆಕ್ಟರ್ ಡಿಪೆಂಡಿಂಗ್ ಅಪಾನ್ ಸ್ಕಿನ್ ಟೋನ್ ಮೇಲೆ ಸೆಲೆಕ್ಟ್ ಮಾಡಬೇಕು, ಆ್ಯಸ್ ವೆಲ್ ಆ್ಯಸ್ ಡಿಪೆಂಡಿಂಗ್ ಅಪಾನ್ ಅವ್ರಿಗೆ ತುಂಬ ಲೈಕ್ ಡಾರ್ಕ್ ಏನಾದರೂ ಇದ್ದರೆ ಸೊ ಯು ಕ್ಯಾನ್ ಯೂಸ್ ಆರೆಂಜ್ ಕರೆಕ್ಟರ್. ಜಾಸ್ತಿ ಅನ್ಈವನ್ ಸ್ಕಿನ್ ಟೋನ್ ಇಲ್ಲ, ಸೊ ನಾನು ಪೀಚ್ ಕರೆಕ್ಟರ್ನ ಯೂಸ್ ಮಾಡ್ತಿದ್ದೀನಿ. ಬ್ಲೆಂಡಿಂಗ್ ಮಾಡಬೇಕಾದ್ರೆ ನೀವು ಪ್ರಾಡಕ್ಟ್ನ ಟೇಕ್ಔಟ್ ಮಾಡಬಾರ್ದು, ಲೈಕ್ ಬ್ಲೆಂಡಿಂಗ್ ಶುಡ್ ಬಿ ವೆರಿ ಜೆಂಟಲ್. ನೀವು ಏನು ಅಪ್ಲೈ ಮಾಡಿರ್ತೀರ ಕರೆಕ್ಟರ್ ಅಲ್ಲಿ ಮಾತ್ರನೇ ಬ್ಲೆಂಡಿಂಗ್ ಮಾಡಬೇಕು. Like it should be dark. ಸೊ ನಾವು ಎಲ್ಲೆಲ್ಲಿ ಇವಾಗ ಕರೆಕ್ಟನ್ನು ಬ್ಲೆಂಡ್ ಮಾಡಿದ್ದೀವಿ ಸೇಮ್ ಸ್ಪಾಟಲ್ಲಿ ನಾವು ಕನ್ಸೀಲ್ ಮಾಡಬೇಕು. ಸೊ ಇಲ್ಲಿ ನಾನು ಪ್ಯೂರ್ ಬೀಚ್ ಕನ್ಸೀಲರ್ನ ಯೂಸ್ ಮಾಡ್ತಿದ್ದೀನಿ ಫ್ರಮ್ ಎಲೆಗಲ್. ಫೌಂಡೇಶನ್ ಅಪ್ಲೈ ಮಾಡಬೇಕಾದ್ರೆ ಲೈಕ್ ಒನ್ ಸೈಡಿಂದ ಅಪ್ಲೈ ಮಾಡ್ಕೊಂಡು ಹೋಗಿ, ಯಾಕಂದರೆ ಲೈಕ್ ಎಲ್ಲ ಫೇಸ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಆನಂತರ ನೀವು ಬ್ಲೆಂಡ್ ಮಾಡೋಕ್ಕೆ ಹೋದರೆ ಸೊ ಅದು ನೀವು ಒಂದು ಕಡೆ ಬ್ಲೆಂಡ್ ಮಾಡೋದ್ರಲ್ಲಿ ಇನ್ನೊಂದು ಕಡೆ ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಆಲ್ವೇಸ್ ಒಂದು ಕಡೆಯಿಂದ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೊಂಡು ಕಾಂಟೂರ್ ಯಾವಾಗಲೂ ಲೈಕ್ ಈಗ ಮಾರ್ಕ್ ಮಾಡಿಕೊಂಡು ಯು ಕ್ಯಾನ್ ಅಪ್ಲೈ ಸ್ಲ್ಯಾಂಟ್ ಇರಬೇಕು. ಸೊ ಪೌಡ್ರಿಂದ ಲಾಕ್ ಮಾಡ್ತಿದ್ದೀನಿ. ಪೌಡರ ಬರೀ ಲೂಸ್ ಪೌಡರ? ಇಟ್ ಈಸ್ ಟ್ರಾನ್ಸ್ಲೂಸೆಂಟ್ ಪೌಡರ್ ಫ್ರಮ್ ಲಾರಾ ಮರ್ಸಿಯರ್. ಸೊ ಈ ಪೌಡರ್ನ ನಾವು ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಯೂಸ್ ಮಾಡ್ಬೋದು. ದಿಸ್ ಪೌಡರ್ ನಾನು ಬ್ಲಷ್ ಅಪ್ಲೈ ಮಾಡ್ತಿದ್ದೀನಿ. ಸೊ ನಾನು ಯೂಸ್ ಮಾಡ್ತಿದ್ದೀನಿ ನಾರ್ಸ್. ಸೊ ಇವ್ರ ಫೇಸ್ ಸ್ಕಿನ್ ಟೋನ್ ಇರೋದ್ರಿಂದ ನಾನೆಲ್ಲ ಲೈಟ್ ಶೇಡರ್ ಯೂಸ್ ಮಾಡ್ತಿದ್ದೀನಿ. ಸೊ ಐ ಆಮ್ ಟೇಕಿಂಗ್ ದಿಸ್ ಲೈಕ್ ಇಟ್ ಈಸ್ ಆಲ್ಮೋಸ್ಟ್ ಪೀಚ್ ಕಲರ್. ಬ್ಲಷ್ನ ಅಪ್ಲೈ ಮಾಡಬೇಕಾದ್ರೆ ಲೈಕ್ ಈ ಚೀಕ್ ಬೋನ್ಸ್ ಏನಿದೆ ಸೊ ಅಲ್ಲಿ ಮಾತ್ರನೇ ಅಪ್ಲೈ ಮಾಡಬೇಕು. ಲೈಕ್ ಲೋವು ಕೂಡ ಬರಬಾರ್ದು, ಆ್ಯಸ್ ವೆಲ್ ಆಸ್ ಅಬೋವ್ ಚೀಕ್ ಬೋನ್ ಕೂಡ ಇರಬಾರ್ದು. ರಿವಲ್ ಪ್ಯಾಲೆಟಿಂದ ಗೋಲ್ಡ್ ಲಕ್ಸ್ ಅನ್ನೋ ಶೇಡ್ ತಗೋತೀನಿ, ಆ್ಯಸ್ ಎ ಹೈಲೈಟರ್ ಆಗಿ ಯೂಸ್ ಮಾಡ್ತಿದ್ದೀನಿ. ಇದನ್ನು ಪ್ಯಾನ್ ಬ್ರಷ್. ಸೊ ಐ ಬ್ಲೆಂಡಿಂಗ್, ಐ ಆಮ್ ಅಪ್ಲೈಯಿಂಗ್. ಎಲ್ಲಿ ನಾನು ಬ್ಲಷ್ ಮಾಡಿದ್ದೀನಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತೀನಿ. ಸೊ ನಾನು ಹೈಲೈಟಿಂಗ್ ಐ ಆಮ್ ಯೂಸಿಂಗ್ ಲೈಕ್ ಚಿನ್ನೆ, ದೆನ್ ಅಬೋ ಅಪ್ಪರ್ ಲಿಪ್, dark brown from Forever 52.
ಹಾಗೆ ಸ್ವಲ್ಪ ಪೌಡರ್ನ ಆಮೇಲೆ ಹಾಕಿ ಮಾಡಬೇಕು. ಬಿಕಾಸ್ ಐ ಶ್ಯಾಡೋ ಫಾಲೋಔಟ್ ಆದರೂ ಕೂಡ ಅದು ಸ್ಟಿಕ್ ಆಗೋದಿಲ್ಲ. ಐ ಶ್ಯಾಡೋ ಮಾಡೋಕ್ಕೆ ಆ ಕಲರ್ ತೊಗೊಂಡಿದ್ದೆ. I'm taking same color. I'm taking next color, same color ETC. ಅಂಡರ್ ಐ ಮಾಡಾದ್ಮೇಲೆ ನಾನು ಅಪ್ಲೈ ಮಾಡಿದ್ನಲ್ವ ಪೌಡರು, ಅದನ್ನು ಟೇಕ್ಔಟ್ ಮಾಡ್ತಿದ್ದೀನಿ. ಇನ್ನರ್ ಕಾರ್ನರ್ಗೆ ನಾನು ಫೇರ್ ಪ್ಲೇ ಅನ್ನೋ ಶ್ಯಾಡೋ ಯೂಸ್ ಮಾಡ್ತಿದ್ದೀನಿ. ಸೇಮ್ ಐ ಶ್ಯಾಡೋ ತಗೊಂಡು ನಾನು ಐಬ್ರೋ ಹೈಲೈಟ್ ಮಾಡ್ತೀನಿ. ಸೇಮ್ ಐ ಶ್ಯಾಡೋ ತಗೊಂಡು ನಾನು ಐಬ್ರೋಗೆ ಹೈಲೈಟ್ ಮಾಡ್ತೀನಿ. So now I'm sticking eyelash. So ನಾನು ಯೂಸ್ ಮಾಡ್ತಿದ್ದೀನಿ ಇರೋ ಪ್ಯಾರಿಸ್ ನಂಬರ್ 53. ನಿಮಗೆ ನ್ಯಾಚುರಲ್ ಐಲ್ಯಾಶಸ್ ಬೇಕು ಅಂತಂದರೆ ಯು ಕ್ಯಾನ್ ಗೋ ವಿತ್ 51, 52, 53 ನಂಬರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.